ಜೊತೆಗೆ ಮತದಾರರಿಗೆ ಈಗಾಗಲೇ ಮಮತಾ ಬ್ಯಾನರ್ಜಿ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಮತದಾರರಿಗೆ ಮಮತಾ ಬ್ಯಾನರ್ಜಿ ಕರೆ ಕೊಟ್ಟಿದ್ದಾರೆ. ಸೂರ್ಯಾಸ್ತದ ವೇಳೆಗೆ ಎಲ್ಲವೂ ಬದಲಾಗುತ್ತದೆ ಅನ್ನುವ ಅಂಶವನ್ನು ಅವರು ಹೇಳಿದ್ದಾರೆ. ಸೂರ್ಯಾಸ್ತದ ವೇಳೆಗೆ ಎಲ್ಲವೂ ಬದಲಾಗುತ್ತದೆ, ಕಾರ್ಯಕರ್ತರು ಮತಗಟ್ಟೆ ಬಿಟ್ಟು ಹೋಗಬೇಡಿ ಅನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ. ಮತದಾರರಿಗೆ ಮಮತಾ ಬ್ಯಾನರ್ಜಿ ಅವರು ಕೊಟ್ಟಿರುವಂತಹ ಕರೆ ಇದು ಮಮತಾ ಬ್ಯಾನರ್ಜಿ ಅವರಿಗೆ ಈ ಕ್ಷಣದಲ್ಲೂ ಕೂಡ ಇರುವಂಥ ವಿಶ್ವಾಸ. ಆದರೆ ಒಂದು ರಾಜ್ಯದಲ್ಲಿ ತಾನು ನಡೆಸಿರುವಂಥ ಆಡಳಿತದ ನಂತರವೂ ಕೂಡ ನಾನು ಆ ರಾಜ್ಯದಲ್ಲಿ ಅಷ್ಟು ಸುಲಭವಾಗಿ ಸೋಲಿಗೆ ಶರಣಾಗುವುದಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ತೋರಿಸ್ತಾ ಇದ್ದಾರೆ. ಬಹುಶಃ ಗೊತ್ತಿಲ್ಲ ಅದು ಯಾವ ಆಧಾರದ ಮೇಲೆ ಅವರು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಸೂರ್ಯಾಸ್ತದ ವೇಳೆಗೆ ಎಲ್ಲವೂ ಬದಲಾಗುತ್ತದೆ ಅನ್ನುವಂಥದ್ದನ್ನು ಮಮತಾ ಬ್ಯಾನರ್ಜಿ ಅವರು ಹೇಳ್ತಾ ಇದ್ದಾರೆ. ಸೂರ್ಯಾಸ್ತದ ನಂತರ ಆಗುವಂಥದ್ದು ಏನು, ಒಂದು ಕತ್ತಲಾಗುತ್ತೆ, ಅದು ಗ್ಯಾರಂಟಿ ಇರುವಂಥದ್ದು. ಆದರೆ ನಿಜಕ್ಕೂ ಕೂಡ ಅಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಗೆಲುವಾಗುತ್ತಾ, ಇದು ಭಾಳ ಸರ್ಪ್ರೈಸಿಂಗ್ ಆಗಿರುವಂಥದ್ದು. ಸದ್ಯಕ್ಕೆ 100 ಕ್ಷೇತ್ರಗಳಲ್ಲಿ TMC ಲೀಡಲ್ಲಿ ಇದೆ. ಸೂರ್ಯಾಸ್ತದ ವೇಳೆಗೆ ಎಲ್ಲವೂ ಬದಲಾಗುತ್ತದೆ ಅನ್ನುವಂಥದ್ದನ್ನು TMC ಕಾರ್ಯಕರ್ತರಿಗೆ ಮಮತಾ ಬ್ಯಾನರ್ಜಿಯವರು ಕೊಟ್ಟಿರುವಂತಹ ಕರೆ ಇದು. ಬಹುಶಃ ಮಮತಾ ಬ್ಯಾನರ್ಜಿಯವರು ತನ್ನ ಕಾರ್ಯಕರ್ತರ ಮೇಲೆ ಮತ್ತು ತನ್ನ ಪಕ್ಷದ ಒಟ್ಟು ಸ್ಟ್ರಕ್ಚರ್ ಮೇಲೆ ಇಟ್ಟಿರುವಂತಹ ನಂಬಿಕೆಯ ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಸೂರ್ಯಾಸ್ತದ ವೇಳೆಗೆ ಎಲ್ಲವೂ ಕೂಡ ಬದಲಾಗುತ್ತೆ, ಏಜೆಂಟರು ಮತಗಟ್ಟೆ ಬಿಟ್ಟು ಹೋಗಬೇಡಿ ಅಂತೇಳಿ ಅವರು ಹೇಳಿದ್ದಾರೆ. ಅಷ್ಟರ ಮಟ್ಟಿಗೆ ಅವ್ರಿಗೆ ಈ ಕ್ಷಣದಲ್ಲೂ ಕೂಡ ವಿಶ್ವಾಸ ಇದೆ, ನಾವು ಗೆಲುವನ್ನು ದಾಖಲಿಸ್ಕೊಳ್ತೀವಿ ಅಂತ. ಮತದಾರರಿಗೆ, ತನ್ನ ಪಕ್ಷದ ಕಾರ್ಯಕರ್ತರಿಗೆ ಮಮತಾ ಬ್ಯಾನರ್ಜಿಯವರು ಇಂಥದ್ದೊಂದು ಕರೆಯನ್ನು ಕೊಟ್ಟಿದ್ದಾರೆ. ಚುನಾವಣೆಯ ಸೋಲಿನ ಹೊಸ್ತಿಲಲ್ಲಿ ನಿಂತಿರುವಂಥದ್ದು ಮಮತಾ ಬ್ಯಾನರ್ಜಿಯವರ ಪಕ್ಷ ಅನ್ನುವಂಥದ್ದು ಗೋಚರಿಸ್ತಾ ಇದೆ. ಯಾಕಂದರೆ ಲೀಡ್ ನಾವು ನೋಡ್ತಾ ಇದ್ದೀವಿ. BJP 186 ಸೀಟ್ಗಳಲ್ಲಿ ಆಲ್ರೆಡಿ ಮುನ್ನಡೆಯನ್ನು ಹೊಂದಿರುವಂಥದ್ದು. ಇಂತಹ ಸಂದರ್ಭದಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ, ಸೂರ್ಯಾಸ್ತದ ವೇಳೆಗೆ ಎಲ್ಲವೂ ಬದಲಾಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಬೆಂಗಳೂರಿನ ಭಾರತೀಯ ಜನತಾ ಪಕ್ಷದ ಕಚೇರಿಯ ಮುಂಭಾಗದಲ್ಲಿ ಸಿಹಿ ಹಂಚ್ತಾ ಇದ್ದಾರೆ. ನಾಯಕರುಗಳೆಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಮುಖಂಡರೆಲ್ಲರೂ ಕೂಡ ಬಂದಿದ್ದಾರೆ, ಪಕ್ಷದ ಕಚೇರಿ ಕಡೆಗೆ ಬಂದಿದ್ದಾರೆ. ಅಲ್ಲಿ ಸಿಹಿ ಸಂಭ್ರಮಿಸ್ತಾ ಇದ್ದಾರೆ. ಆ ಮೂಲಕ ತಮ್ಮ ಗೆಲುವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ತಮ್ಮ ಪಕ್ಷದ ಗೆಲುವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆದರೆ ಉಳಿದೆಲ್ಲ ಕಡೆಗೆ ಬೇರೆ ರಾಜ್ಯಗಳ ಬಗ್ಗೆ ಗೆಲುವು ಸೆಲೆಬ್ರೇಟ್ ಮಾಡ್ಬೋದು, ಆದರೆ ರಾಜ್ಯ BJPಯ ರಾಜ್ಯ ನಾಯಕತ್ವದ ಮೇಲಿನ ಪ್ರಶ್ನೆಗಳು ಹಾಗೆ ಉಳ್ಕೊಳ್ಳುತ್ತೆ. ಯಾಕಂದರೆ 2 ಕ್ಷೇತ್ರಗಳಲ್ಲಿ ದಾವಣಗೆರೆ ದಕ್ಷಿಣವನ್ನು BJPಯ ಭದ್ರಕೋಟೆ ಅಂತೇಳಿ, ಕಾಂಗ್ರೆಸ್ನ ಭದ್ರಕೋಟೆ ಅಂತೇಳಿ ಹೇಗೆ ಹೇಳ್ತೀವೋ, ಬಾಗಲಕೋಟೆಯನ್ನೇನು ಭಾಳ ವೀಕ್ ಆಗಿರುವಂಥ ಪ್ರದೇಶ BJP ಅಂತೇಳಿ ಹೇಳೋಕ್ಕಾಗೋದಿಲ್ಲ. ಆದರೆ ಅಂತಹ ಬಾಗಲಕೋಟೆಯಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ BJP ಸೋಲು ಕಂಡಿದೆ ಅಂತೇಳಿ. ಆದರೆ ಅದಕ್ಕೆ ಕಾರಣಗಳನ್ನು ಬಹುಶಃ BJPಯವರು ಕೂಡ ಹುಡುಕಲೇಬೇಕಾಗತ್ತೆ. ಅದೇನೋ 3,000 ಜನರಲ್ ಎಲೆಕ್ಷನ್ 3,000 ವೋಟ್ನಲ್ಲಿ ಸೋತರೆ, ಇಲ್ಲಿ 15,000ಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಸೋಲನ್ನು ಕಂಡಿದ್ದಾರೆ ಅಂತ ಹೇಳಿದರೆ ಏನಾಗಿದೆ, ಯಾವ ಕಾರಣಕ್ಕಾಗಿ ಸೋಲಾಗಿದೆ ಅನ್ನೋದನ್ನು ಬಹುಶಃ BJPಯವರು ಕೂಡ ಇದನ್ನು ಲೆಕ್ಕ ಹಾಕಬೇಕಾಗತ್ತೆ. ಮಮತಾ ಬ್ಯಾನರ್ಜಿಯವರು ಮಾತನಾಡಿದ್ದಾರೆ ಈ ಚುನಾವಣೆಯ ಸಂದರ್ಭದಲ್ಲಿ, ಮತ ಎಣಿಕೆಯ ಸಂದರ್ಭದಲ್ಲಿ. সবাইকে নমস্কার জানিয়ে বলছি, প্লিজ দয়া করে কেউ কাউন্টিং এজেন্টরা এবং প্রার্থী ক্যান্ডিডেটরা তারা ভোটিং এলাকা ছেড়ে আসবেন না। স্ট্রং রুমে যেখানে কাউন্টিং হচ্ছে, মানে সেন্টারে, সেখান ছেড়ে কেউ আসবেন না। এটা বিজেপির প্ল্যান। প্রথম 2-3 রাউন্ডে আমি কালকে থেকেই বলছি যে ওদেরগুলো আগে দেখাবে, আমাদেরগুলো পরে দেখাবে। এবং অনেক জায়গায় 2-3 রাউন্ড কাউন্টিং করার পরে প্রায় 100টা জায়গায় কাউন্টিং বন্ধ করে রেখে দিয়েছে। এবং কল্যাণীতে ধরা পড়েছে 7টা মেশিন, যেখানে কোনো মিল নেই। এটা টোটাল ফোর্সফুলি সেন্ট্রাল ফোর্সকে দিয়ে চারিদিকে তৃণমূল কংগ্রেসের উপর অত্যাচার করছে, অফিস ভাঙছে, জোর করে দখল করছে। SIR নামে আপনারা দেখেছেন ভোট লুট করেছে যাতে যে সিটগুলো জিততে পারে। কিন্তু এখনো এমন 70টা সিট আছে, 100টা সিট আছে যেগুলো আমরা এগিয়ে আছি, সেগুলো বলছে না। টোটালটাই মিথ্যে নিউজ খাওয়াচ্ছে। আগে DICও এই খবরগুলো দিত, কিন্তু তাকে কালকে চেঞ্জ করে দেওয়া হয়েছে। টোটালটাই ইলেকশন কমিশন নিজের ইচ্ছে মতো খেলছে।